ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಅರುಣ್ ದಾಮಿ. ನಾನು ಆ್ಯಕ್ಚುಲಿ ಇರೋದು ಬೆಂಗಳೂರಲ್ಲಿ ಸ್ಟೇ ಮಾಡ್ಕೊಂಡಿದ್ದೀನಿ. ಬಟ್ ನಾನು ನೇಟಿವ್ ಬಂದ್ಬಿಟ್ಟು ನೇಪಾಳು. ಓಕೆನಾ. ನಾನು ಸಡನ್ಲಿ ಯಾರಾದ್ರು ನೋಡ್ತಾರೆ ಗೊತ್ತಾ, ನನಗೆ ನೋಡಿದವಾಗ ಏನು ಅನ್ಕೊಂತಾರೆ, ಇವ್ನು ಹಿಂದಿಯವನು ಅಂದ್ಬಿಟ್ಟು ಹಿಂದಿದಲ್ಲಿ ಮಾತಾಡಿಸ್ತಾರೆ. ಬಟ್ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಗೊತ್ತಾ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ನೀನು ಕನ್ನಡ ಬರುತ್ತಾ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ ಅಂತೆಲ್ಲ ಕೇಳ್ತಾರೆ. ತುಂಬ ಖುಷಿಯಾಗುತ್ತೆ ನನಗೆ ಸೀರಿಯಸ್ಲಿ. ನಾನೇನು ಹೇಳೋದಂತಂದರೆ ಇವಾಗ ನೇಪಾಳಿಂದ ಬಂದು ಅಷ್ಟು ದೂರದಿಂದ ನಾವು ಬೆಂಗಳೂರು ಬಂದಿರೋದು ದುಡಿಯೋಕ್ಕಂತ. ಸೊ ದುಡ್ಕೊಂಡು ನಮ್ಮ ಪಾಡಿಗೆ ನಾವು ದುಡ್ಕೊಂಡು ಕ್ಲೀನಾಗಿದ್ದೆ ಒಂಥರ ಸಂತುಷ್ಟಿ ಸಿಕ್ಕುತ್ತೆ. ಬಟ್ ಬೇರೆಯವರು ಹೇಳ್ತಾರೆ ಚೆನ್ನಾಗಿ ಮಾತಾಡುತ್ತೆ ಕನ್ನಡ ನೋಡು, ನಂಗೆ ತುಂಬ ಖುಷಿಯಾಗುತ್ತೆ ಸೀರಿಯಸ್ಲಿ. ಸೊ ಇವಾಗ ನಾನು ಏನು ತೋರಿಸ್ತಿದ್ದೇನೆ ಅಂದರೆ, ನಾನು ವಿಡಿಯೋ ಮಾಡೋ ಕಾರಣ ಏನಂತಂದರೆ, ಇವಾಗ ನಾವು 1 RKದಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ ನಾನು ನಮ್ಮ ವೈಫು. ಸೊ ಯಾವ ಥರ ಸ್ಟೇ ಮಾಡ್ತೀರಿ ಅಂತ ನಾನು ನಿಮಗೆ ತೋರ್ಸೋಕ್ಕಂತ ಮಾಡ್ತಾ ಇರೋದು. ಸೊ ಬನ್ನಿ ನೋಡೋಣ, ಓಕೆನಾ. ಸೊ ನೋಡಿ, ಇದು ನಮ್ಮ 1 RK. ಸೊ ನಾವು ತುಳಸಿ ಗಿಡ ಮನೆ ಹತ್ರ ನಿಲ್ಲಿಸಿದ್ರಿ, ಮತ್ತು ಒಂದು ಸ್ವಲ್ಪ ಗಿಡಗಳು ಪಾಟ್ಗಳೆಲ್ಲ ಇಕ್ಕಿದ್ದೀರಿ, ಓಕೆನಾ. ಹಾಗೆ ನೋಡಿ, ಇದು ಶೂ ಸ್ಟ್ಯಾಂಡು, ಚಪ್ಪಲಿ ಸ್ಟ್ಯಾಂಡು ಏನಾದ್ರು ಇಟ್ಕೊಳ್ಬೋದು. ಸೊ ನೋಡಿ, ತುಳಸಿ ಗಿಡ ಮನೆ ಮುಂದೆ ನಿಲ್ಲಿಸಿದ್ರಿ. ಸೊ ನೋಡಿ, ಇದು ನಮ್ಮ ಮನೆಯದು ಎಂಟ್ರೆನ್ಸ್ ಹಿಂಗಿದೆ. ಆಮೇಲೆ ಹಿಂಗೆ ಒಳಗೆ ಬಂದಿದ ತಕ್ಷಣ ಇಷ್ಟೇ ಚಿಕ್ಕದು ರೂಮ್ ಇರೋದು, ಅದು ಬಂದ್ಬಿಟ್ಟು ವಾಶ್ರೂಮು. ಸೊ ನೋಡಿ, ಇದು ಟೇಬಲ್ ಇದೆ ನೀರು ಕುಡಿಯೋಕ್ಕೆ, ಕೋಲ್ಡ್ ನೀರು. ಹಂಡಿಯಿಂದ ನಾವು ಹಂಡಿ ಅಂತೀರಿ, ಬಟ್ ಕನ್ನಡದಲ್ಲಿ ನನಗೆ ಕರೆಕ್ಟಿಗೆ ಒಂದೊಂದು ಪದಗಳು ನನಗೆ ಕರೆಕ್ಟಿಗೆ ಹೇಳೋಕ್ಕೆ ಬರೋಲ್ಲ. ಬಟ್ ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ. ಸೊ ನೋಡಿ, ಇದು ಹುಂಡಿ, ಆಮೇಲೆ ಇದೆಲ್ಲ ಡ್ರಾವರು, ಬಟ್ಟೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀರಿ. ಪ್ಲಸ್ ಇನ್ನೊಂತಂದರೆ ನೋಡಿ, ಸ್ಪೂನ್ಗಳೆಲ್ಲ ಇಲ್ಲಿ ಇಕ್ಕಿದ್ದೀರಿ. ಏನಕ್ಕೆ ಕಿಚನ್ ಪಕ್ಕದಲ್ಲಿ ಇದೆಯಲ್ಲ, ಸೊ ಆ ಕಾರಣಕ್ಕೆ ನಾವು ಸ್ಪೂನ್ಸು ಮತ್ತು ಏನೇನಂತಾರೆ ಮಾಮೂಲಿ ಚಾಕು, ಸೀಸರ್ಸು ಅವೆಲ್ಲ ಇಲ್ಲಿ ಇಕ್ಕಿದ್ದೀರಿ. ಮತ್ತು ತಲೆ ಬಾಚ್ಕೊಳಕ್ಕೆ ಇದು ಇಲ್ಲೇ ಇದೆ ನೋಡಿ, ಮಿರರ್ ಇಟ್ಕೊಂಡಿದ್ದೀರಿ. ಪ್ಲಸ್ ಇನ್ನೊಂದು ಏನಂತಂದರೆ, ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಬಟ್ಟೆ ಇಟ್ಕೊಳಕ್ಕೆ ನೋಡಿ, ಎಲ್ಲ ನಂದು ನಮ್ಮ ವೈಫುದು ಎಲ್ಲ ಬಟ್ಟೆ ಇಲ್ಲಿ ಇಟ್ಕೊಂಡಿದ್ದೀರಿ, ಓಕೆನಾ. ಕ್ಲೀನಾಗಿ ಕಾಣಿಸ್ತಿದ್ಯಾ ನೋಡಿ, ಬಟ್ಟೆ ಈ ಥರ ಇಟ್ಕೊಂಡಿದ್ದೀರಿ. ಮತ್ತು ಡೋರ್ ಹಿಂಗೆ ಕ್ಲೋಸ್ ಮಾಡಿದ್ರೆ, ಸೊ ಇಲ್ಲಿ ಬಟ್ಟೆ ಸ್ವಲ್ಪ ನೇತಾಡಿದ್ದೀರಿ. ಬಟ್ ಇದು ಕರೆಕ್ಟಾಗಿ ಸ್ಟಿಕ್ ಆಗ್ತಾಯಿಲ್ಲ, ಇದು ಬಂದ್ಬಿಟ್ಟು ಕಿತ್ಕೊಂಡು ಬಂದಿತ್ತು. ಮತ್ತು ನಮ್ಮ ವೈಫ್ ಪ್ಲ್ಯಾನ್ ಮಾಡಿಬಿಟ್ಟು ಈ ಸ್ಟಿಕ್ಕರ್ ಹಾಕಿದ್ಲು ಒಂದು ಸ್ವಲ್ಪ, ಓಕೆ. ಬಟ್ ಏನೋ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲೇನು ಜಾಸ್ತಿ ಇಕ್ಕೊಂಡೋಕೆ ಹೋಗಲ್ಲ. ಮಾಮೂಲಿ ಅವಳು ಬ್ಯಾಗು, ಆಮೇಲೆ ಬಟ್ಟೆ, ಕೀ, ಆಮೇಲೆ ಇಲ್ಲೇ ನೋಡಿ, ಇದು ದೇವಸ್ಥಾನ ನಮ್ಮ ಪೂಜೆ ಮಾಡೋದು. ನಾವು ನೋಡಿ ಡೈಲಿ ಇದರಲ್ಲಿ ಪೂಜೆ ಮಾಡ್ತೀರಿ. ಇದು ಬಂದ್ಬಿಟ್ಟು ನಾವು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ರಿ. ಸೊ ಓಕೆ, ಚೆನ್ನಾಗಿದೆ, ಕಂಫರ್ಟಬಲ್, ಚಿಕ್ಕದ ಮನೆ ಅಲ್ವಾ. ಸೊ ಇಷ್ಟೇ ಚಿಕ್ಕ ಮನೆಗೆ ಇಷ್ಟೇ ಚಿಕ್ಕದು ಸಾಕು. ಇಲ್ಲಿ ಲೈಟ್ ಇದೆ, ಲೈಟ್ ಫೆಸಿಲಿಟಿ ನಾವು ಮಾಮೂಲಿ ಹಾಕ್ತೀರಿ, ಇಲ್ಲ ಕ್ಲೋಸ್ ಮಾಡ್ತೀರಿ. ಮಾಮೂಲಿ ಹಾಕಿರ್ತೀರಿ ನಾವು ಲೈಟು. ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ದೀರಾ ನೀವು, ಇದು ನನ್ನ ಬೆಡ್ಡು, ಓಕೆನಾ. ಈ ಬೆಡ್ಡ ನೋಡಿ, ಇವಾಗೆಲ್ಲ ಆ್ಯಕ್ಚುಲಿ ಏನಂತಂದರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಬೇಗ ಎದ್ದಿದ್ರೆ ನಾನು ಇಲ್ಲ ನಮ್ಮ ವೈಫು ಮಡಿಸ್ಬಿಟ್ಟು ಕ್ಲೀನಾಗಿ ಇಕ್ತೀರಿ. ಸೊ ಹಂಗೆ ಬರ್ತಾ, ಇದು ನೋಡಿ ಕಿಚನ್ಗೂ ಅಷ್ಟೇ ನೋಡಿ, ಇದರಲ್ಲಿ ಏನು ಜಾಸ್ತಿ ವೆಯ್ಟ್ ಇಕ್ಕಿಲ್ಲ. ಏನಕ್ಕಂದರೆ ಲಾಸ್ಟ್ ಟೈಮು ಇಲ್ಲಿ ನಾವು ಕಪ್ ಗ್ಲಾಸಸ್ ಎಲ್ಲ ಇಕ್ಕಿದ್ರಿ, ಮಾಮೂಲಿ ಈ ಥರ ಕಪ್ ಬರಲ್ವಾ, ಈ ಥರ ಗಾಜಿನ ಕಬ್ಬು. ಸೊ ಅದು ಬಂದ್ಬಿಟ್ಟು ಏನಾಯ್ತು ಅಂದರೆ, ಇಲ್ಲೆಲ್ಲ ಜೋಡಿಸಿ ಇಕ್ಕೊಂಡಿದ್ರಿ. ಬಟ್ ಆ್ಯಕ್ಚುಲಿ ಏನಾಯ್ತಂದರೆ, ಇದು ಸ್ಟಿಕ್ಕರ್ ಇದೆಯಲ್ಲ, ಇದು ಅಂಟಿಸಿದಿರಿ ಗೊತ್ತಾ ಗೋಡೆಗೆ, ಇದು ಬಂದ್ಬಿಟ್ಟು ಟೈಲ್ಸಲ್ಲಿ ಸ್ಟಿಕ್ಕರ್ ಹಂಚ್ಬೋದು. ಬಟ್ ಏನೂ ಪ್ರಾಬ್ಲಮ್ ಆಗೋಲ್ಲ. ಕರೆಕ್ಟಿಗೆ ಜಾಸ್ತಿ ವೆಯ್ಟ್, ತುಂಬ ವೆಯ್ಟ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಇನ್ ಕೇಸ್ ಏನಾದ್ರು ತುಂಬ ವೆಯ್ಟ್ ಇಟ್ಕೊಳಕ್ಕೆ ಹೋದರೆ ಅದು ಡಮಾರ್ ಅಂದರೆ ಬಿದ್ದೋಗ್ಬಿಡುತ್ತೆ. ಲಾಸ್ಟ್ ಟೈಮ್ ನಮಗೆ ಎಕ್ಸ್ಪೀರಿಯನ್ಸ್ ಬೆಡ್ ಆಗಿದೆ, ಓಕೆನಾ. ಸೊ ಅದಕ್ಕೆ ನಾವು ಇಲ್ಲಿ ಮೇಲೆ ಗಾಜಿನ ಐಟಮ್ಸ್ ಏನಿಕ್ತಿಲ್ಲ, ಅದಕ್ಕೆ ಇಲ್ಲೆಲ್ಲ ಇಷ್ಟು ಈ 3 ಲೈನು ಫುಲ್ಲು ಸ್ಟಿಕ್ಕರಲ್ಲಿ ಅನಿಸ್ಬಿಟ್ಟಿದ್ದಾಳೆ ನಮ್ಮ ವೈಫು. ಇವೆಲ್ಲ ಮಾಡಿದ್ದು ನಮ್ಮ ವೈಫೇನೆ. ಆಮೇಲೆ ನೋಡಿ, ಇದು ಗ್ಯಾಸು, ಓಕೆನಾ. ಗ್ಯಾಸಲ್ಲೂ ಅಷ್ಟೇ, ಇದೆಲ್ಲ ನೆನ್ನೆ ಊಟ ಮಾಡಿಬಿಟ್ಟು ನೆನ್ನೆ ನೈಟ್ ಊಟ ಮಾಡಿಬಿಟ್ಟು ಏನು ಮಾಡಿದ್ದೀರ ಅಂದರೆ, ಎಲ್ಲ ಪಾತ್ರೆ ತೊಳಿತೀರಿ ಊಟ ಆದಮೇಲೆ. ಇವಾಗ ಬೆಳಗ್ಗೆ ಟಿಫನ್ ಮಾಡ್ತೀರಿ ಅಂದ್ಕೊಳ್ಳಿ, ಮತ್ತೆ ಪಾತ್ರೆ ತೊಳಿತೀರಿ, ಟೈಮ್ ಟು ಟೈಮ್ ಮಾಡ್ತೀರಿ. ಏನಕ್ಕೆ ಗಲೀಜು ಇಟ್ಕೊಳಕ್ಕೆ ಆಸೆ ಬರೋಲ್ಲ, ಓಕೆನಾ. ನಮ್ಮ ಮನೆಯಲ್ವಾ, ನಾವು ಕ್ಲೀನಾಗಿ ನೋಡ್ಕೊಬೇಕು. ಸೊ ಹಿಂಗೆ ಚಾರ್ಜಿಂಗ್ ಪಾಯಿಂಟು ಇಲ್ಲೆಲ್ಲ ಇದೆ ನೋಡಿ. ಮತ್ತು ಇಲ್ಲೂ ಸ್ಟಿಕ್ ಹಾಕಿದ್ದೀರಿ. ಮತ್ತು ಇಲ್ಲೂ ನೋಡಿ, ಚಾಪಿಂಗ್ ಬೋರ್ಡು, ಮತ್ತು ಮಾಮೂಲಿ ಇದು ಕಾಫಿಗೆಲ್ಲ ಟೀಗೆ, ಓಕೆನಾ. ಕಪ್ಪು ಇವಾಗ ಸದ್ಯಕ್ಕೆ ಸೇಫ್ಟಿಗೆ ಅಂತ ಇಲ್ಲಿ ಇಟ್ಕೊಂಡಿದ್ದೀರಿ. ಏನಕ್ಕಂತಂದರೆ, ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಅಲ್ಲಿ ಬಿದ್ದು ಹೊಡೆದೋಯ್ತು, ಮತ್ತು ಆ ಭಯಕ್ಕೆ ಮತ್ತೆ ಇಟ್ಕೊಂಡಿಲ್ಲ. ಮತ್ತು ಇಲ್ಲಿ ನೋಡಿ, ಈ ಮಾಮೂಲಿ ಮಸಾಲ ಐಟಮ್ಸ್ ಇವೆಲ್ಲ ಕಾಣಿಸಿದ್ಯಾ ನೋಡಿ, ಏನೇನು ಮಸಾಲೆಗಳಿದೆಯಲ್ಲ, ದಾಲು ಮಸಾಲ, ಪಿಕಲ್ಲು, ಮತ್ತು ನೋಡಿ, ಮತ್ತು ರೇಷನ್ ಐಟಮ್ ಬಂದ್ಬಿಟ್ಟು ನೋಡಿ, ಇದೆಲ್ಲ ವೀಮು, ಬಟ್ಟೆ, ಡಸ್ಟ್ಬಿನ್ ಕವರು ಅವೆಲ್ಲ ಇಲ್ಲೇ ಇಟ್ಕೊಂಡಿದ್ದೀರಿ. ಸೊ ಇನ್ನೊಂದು ಏನಂದರೆ, ಇದು ಒಳಗೆ ಕೆಳಗೆ ಬಂದ್ಬಿಟ್ಟು ನಮ್ಮದು ಏನೇನು ಬೇಡ ಐಟಮ್ಸು ಅದನ್ನು ಇಲ್ಲಿ ಇಟ್ಕೊಂಡಿದ್ದೀರಿ, ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀರಿ. ಇನ್ ಕೇಸ್ ಎಮರ್ಜೆನ್ಸಿ ಟೈಮಿಗೆ ಮಾತ್ರ ಎತ್ಕೊತೀರಿ. ಸೊ ಹಂಗೆ ಇಲ್ಲಿ ನೋಡಿ, ಅಕ್ಕಿ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀರಿ ನಾವು ನೋಡಿ. ಅಕ್ಕಿ
ಅಕ್ಕಿ ಎಲ್ಲ ಈ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ. ಮತ್ತು ಇಲ್ಲಿ ಮಿರರ್ ವಿಂಡೋ ನೋಡಿ ಈ ಥರ ಇದೆ. ನಾವು ಸ್ಕಟನ್ ಹಾಕಿರ್ತೀರಿ, ಬಟ್ ಇವಾಗ ಸ್ಕಟನ್ ಎತ್ತಿದ್ದೀನಿ ಏನಕ್ಕೆ ಬೆಳಕು ಬರಲಿ ಅಂದ್ಬಿಟ್ಟು. ಸೊ ಏನಕ್ಕೆ ಜಾಸ್ತಿ ಯೂಸ್ ಮಾಡಬಾರ್ದಲ್ಲ ಕರೆಂಟ್ ಎಲ್ಲ, ವೇಸ್ಟ್ ಏನಕ್ಕೆ ಮಾಡೋದು ಕರೆಂಟ್ ಎಲ್ಲ ಅಂದ್ಬಿಟ್ಟು, ವೇಸ್ಟ್ ಎಲ್ಲ ಏನಕ್ಕೆ ಮಾಡೋದು ಅಂದ್ಬಿಟ್ಟು ನಾನು ಸ್ಕಟನಲ್ಲಿ ಇರ್ತೀನಿ. ಸ್ವಲ್ಪ ಕ್ಲೀನಾಗೆ ಮತ್ತು ಏರು ಒಳಗೆ ಬರಲಿ ಅಂದ್ಬಿಟ್ಟು ನಾನು ಅದು ಮಾಡಿರ್ತೀನಿ. ಸೊ ಹಿಂಗೆ ನೋಡಿ ಪಾತ್ರೆ ತೊಳ್ಬಿಟ್ಟು ಇಲ್ಲಿ ಇಕ್ಕಿರ್ತೀರಿ. ಇದನ್ನು ಏನಕ್ಕೆ ಇಲ್ಲಿ ಇಟ್ಕೊಂಡಿರೋದಂತಂದರೆ ನೆನ್ನೆ ನಾವು ಪಾತ್ರೆ ವಾಶ್ ಮಾಡಿದ್ರಲ್ಲ ನೈಟು, ಸೊ ನಾವು ಇದ್ರ ಮೇಲೆ ಇಕ್ಬೋದು. ಬಟ್ ಏನಂತಂದ್ರೆ ಅಂದರೆ ಇವಾಗ ಇದು ನೆಂದೋಗಿರುತ್ತೆ, ಇದ್ರ ಮೇಲೆ ಇಕ್ಕಿದ್ರೆ ಮತ್ತೆಲ್ಲ ಗಲೀಜು ಬರುತ್ತೆ. ಬಟ್ ಬೆಸ್ಟು ಇದನ್ನು ಹಿಂಗೆ ಇಕ್ಬಿಟ್ರೆ ಸೊ ಎಲ್ಲ ನೀರೆಲ್ಲ ಕೆಳಗೆ ಹರಿಯುತ್ತೆ. ಮತ್ತು ನೋಡಿ ಇದೆಲ್ಲ ನಾರ್ಗೀರು ಮಾಮೂಲಿ ಇದು ಮಾಡೋಕ್ಕೆ. ಸೊ ಹಂಗೆ ತರಕಾರಿ ಇಟ್ಕೊಳಕ್ಕಿಲ್ಲ, ಐಟಮ್ಸ್ ಇಟ್ಕೊಂಡಿದೆ. ನೀರು ಕ್ಯಾನ್ ಇಲ್ಲಿದೆ, ಹಾಗೆ ನೋಡಿ ಇದು ಇಲ್ಲಿದೆ ನೀರು ಕುಡಿಯೋಕೆ ಅಂದ್ಬಿಟ್ಟು. ಕೋಲ್ಡ್ ನೀರು ಬೇಕಾದ್ರೆ ಕೋಲ್ಡ್ ನೀರು, ಜಾಸ್ತಿ ಕೋಲ್ಡ್ ಏನಿರಲ್ಲ, ಓಕೆ ಒಂದು ಸ್ವಲ್ಪ ಬೆಟ್ರು. ಸೊ ಹಂಗೆ ಇಲ್ಲಿ ನೋಡಿ ವಾಟರ್ ಕ್ಯಾನ್ ಇಲ್ಲಿದೆ. ಬಟ್ಟೆ ಎಲ್ಲ ನಾವು ಮಾಮೂಲಿ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ. ಲೈಟೆಲ್ಲ ಹಾಕ್ಬೋದು ನೋಡಿ, ಮಲ್ಕೊಳೋವಾಗ ಈ ಲೈಟನ್ನು ಹಾಕ್ಬೋದು, ಏನೂ ಡಿಸ್ಟರ್ಬೆನ್ಸ್ ಆಗೋಲ್ಲ. ಸೊ ಹಂಗೆ ಇದ್ರ ಮೇಲೆ ಅಷ್ಟೊಂದು ಏನು ಐಟಮ್ ಫಿಲ್ ಮಾಡಿಲ್ಲ, ಏನಕ್ಕಂದರೆ ಇಷ್ಟೇ ನಮ್ಮ ಹತ್ರ ಇರೋದು ಐಟಮ್ಸು. ಅದಕ್ಕೇ ಹಳೆ ಮನೆಯಲ್ಲಿ 1 BHK ಮನೆಯಲ್ಲಿ ಇತ್ತು, ಜಾಸ್ತಿ ಐಟಮ್ಸ್ ಇತ್ತು. ಬಟ್ ಅಲ್ಲಿಂದ ಏನೂ ತಂದಿಲ್ಲ, ಏನಕ್ಕಂದರೆ ನಮ್ಮ ತಂಗಿ ಅಲ್ಲಿ ಸ್ಟೇ ಮಾಡ್ತಿದ್ದಾಳೆ. ಸೊ ಅದಕ್ಕೇ ಇವಾಗ ಸದ್ಯಕ್ಕೆ ನಾನು ನಮ್ಮ ವೈಫ್ ಇಲ್ಲಿದ್ದೀರಿ. ನಮ್ಮ ತಂಗಿನೂ ಬರ್ತಾಳೆ, ಆಗಾಗ ಬಂದು ಹೋಗ್ತಾಳೆ. ಅದರಲ್ಲಿ ಏನು ಬೇಜಾರಿಲ್ಲ, ಖುಷಿಯಾಗುತ್ತೆ ಬಂದು ಹೋಗೋರಿಗೆ. ಸೀರಿಯಸ್ಲಿ ಈ ಮನೇನ ನೋಡಿ ಯಾವ ಥರ ಅನಿಸ್ತು ನಿಮಗೆ? ಓಕೆ 1 RKದಲ್ಲಿ ಈ ಥರ ಎಲ್ಲ ಸ್ಟೇ ಮಾಡ್ಬೋದು ಅನಿಸ್ತಿದೆ ನಿಮಗೆ? ಕಾಮೆಂಟ್ ಮಾಡಿ. ನೀವು ಯಾರ್ಯಾರು ಇದೇ ಥರ ಸ್ಟೇ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ. ನಾನು ನೇಪಾಳಿನ ಬಂದ್ಬಿಟ್ಟು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ, ತುಂಬ ಖುಷಿಯಾಗುತ್ತೆ. ಬಟ್ ಏನಂತಂದರೆ ನಾನು ಸ್ವಲ್ಪ ಫ್ಲೂಯೆಂಟಾಗಿ ಕಲಿಬೇಕಂತ ಆಸೆ ಇದೆ. ಅಂದರೆ ಯಾವ ಥರ ಅಂದರೆ ಕೆಲವೊಂದು ಶಬ್ದಗಳು ಪದಗಳು ನನಗೆ ಗೊತ್ತಾಗಲ್ಲ, ಅದನ್ನು ನಾನೇನಾದ್ರು ತಪ್ಪು ಮಾಡಿದ್ರೆ ನೀವೇ ಹೇಳ್ಕೊಡ್ಬೇಕು ನನಗೆ, ಓಕೆನಾ? ಸೊ ಇವಾಗ ಸದ್ಯಕ್ಕೆ ನಾನಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ನಾನು ಏನು ಮಾಡ್ಬೇಕಂತಂದರೆ ಇವಾಗ ಮಾಮೂಲಿ ಟಿಫನ್ ಮಾಡಬೇಕು. ಏನಕ್ಕಾದ್ರೆ ನಮ್ಮ ವೈಫು ಮತ್ತು ಅವಳು ಬರ್ತಾಳೆ ಕೆಲಸದಿಂದ, ಬಂದಾಗ ಅವಳು ಅಡುಗೆ ಮಾಡಿ ತಿನ್ಬೇಕಲ್ಲ, ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಹೆಂಗೋ ಫ್ರೀ ಇದ್ದೀನಿ ಅಂದ್ಬಿಟ್ಟು ನಾನೇ ಅಡುಗೆ ಮಾಡ್ಕೊಂಡು ತಿಂತೀನಿ. ಸೊ ಇಷ್ಟೆಲ್ಲ ನಾನು 1 RKದಲ್ಲಿ ಹಿಂಗಿದ್ದೀನಿ. ಸೊ ಏನಾದರೂ ಚೇಂಜಸ್ ಮಾಡ್ಬೋದಾ? ಏನಾದರೂ ಚೇಂಜಸ್ ಮಾಡ್ಬೋದಂದರೆ ನೀವು ನನಗೆ ಕಾಮೆಂಟ್ ಮಾಡಿ. ಏನಕ್ಕಾದ್ರೆ ನನಗೆ ಅಷ್ಟೊಂದು ಗೊತ್ತಿಲ್ಲಲ್ಲ, ನೀವು ಹೇಳ್ಬೋದು ಈ ಥರ ಚೇಂಜಸ್ ಮಾಡಪ್ಪ, ಈ ಥರ ಚೇಂಜಸ್ ಮಾಡ್ಬೋದು ನೀನು, ನೋಡು ಇನ್ನೂ ಚೇಂಜಸ್ ಮಾಡ್ಬೋದು ಅಂತಂದರೆ ನಾನು ಖಂಡಿತ ಅದ್ರಿಗೂ ಮಾಡ್ತೀನಿ, 100% ಮಾಡ್ತೀನಿ ನಾನು. ಏನಕ್ಕಾದ್ರೆ ನಾನು ಕಲಿಬೇಕು, ಓಕೆನಾ? ಮನುಷ್ಯರು ಇವಾಗ ಕಲೀಲೇಬೇಕು, ಯಾರಾದರೂ ಕಲೀಲೇಬೇಕು. ಇವಾಗ ನೀವು ದೊಡ್ಡವರು, ನೀವು ಒಂದು ಮಾತುಗಳು ಹೇಳ್ತೀರಾ, ಆ ಮಾತನ್ನ ನಾನು ಪಾಲಿಸ್ತೀನಿ. ನಾನು ನಮ್ಗಿಂತ ಚಿಕ್ಕವ್ರು ಹೇಳ್ತೀನಿ, ಓಕೆನಾ? ಅವರು ನಮ್ಮ ಮಾತು ಕೇಳ್ತಾರೆ, ಆ ಥರ ನಾನು ನಿಮ್ಮ ಮಾತು ಕೇಳ್ತೀನಿ, ಓಕೆನಾ? ಎಕ್ಸ್ಪ್ಲೇನ್ ಮಾಡಿ. ಬಾಯ್.